ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಮಹಾಲಕ್ಷ್ಮಿ. ಬಾಯ್ಲಿ. ಸೊ ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ್ದನ್ನ ಸೆಲೆಕ್ಟ್ ಮಾಡ್ತೀಯಾ, ನಿನಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಇವತ್ತು ನಾನು ಕೊಡಿಸ್ತೀನಿ. ಓಕೆ ಓಕೆ. ಚಿಟ್ಟಲ್ಲಿ ಏನೋ ಒಂದಿದೆ, ಫಸ್ಟ್ ಪಿಕ್ ಮಾಡೋ. ಲಾಟ್ರಿ, ಇನ್ಕಮ್ ಟ್ಯಾಕ್ಸ್. ಯಾಕಂದ್ರೆ ಹೇಳೋ ಬೈಕ್ ಕೊಡಿಸ್ತಿಲ್ಲ. ಸರಿಯಾಗಿ ಮಾತಾಡೋದ್ ಕಲಿ. ಗೈಸ್, ಈ ಒಂದು ಹೌದಾ ಇಲ್ಲ, ಈ ಒಂದು ಇದ್ರಲ್ಲಿ ಕಾರ್ ಅಂತ ಬರ್ತಿದೆ. ಅಂದ್ರೆ ಇವಾಗ ಇಲ್ಲಿಂದ ನಾವು ಬೈಕಲ್ಲಿ ಹೋಗೋದಾ ಅಥವಾ ಕಾರಲ್ಲಿ ಹೋಗೋದಾ ಅಂತ ನಾನು ಕೇಳಿದ್ದು. ಸೊ ಇವನು ಬೈಕಲ್ಲಿ ಅಂತಿದ್ದಾನೆ. ಗೈಸ್, ಚೋಟುನ ಪಾಪ ಮನೇಲೆ ಬಿಟ್ಬಿಟ್ಟು ಹೋಗ್ತಾ ಇದೀನಿ. ನೋಡಿ ಚೋಟು, ಬಾಯ್ ಬಾಯ್. ಆಗೋಗಿತ್ತು. ಮನೆಯಲ್ಲಿ ಊಟ ಮಾಡೋದೇನೋ ಬೇಡ ಅಂದ್ರೆ ಆಲ್ರೆಡಿ ಸೇಮ್ ಟು ಎಸ್ ಮಾಡ್ತಾ ಇದ್ದೆ. ಸೊ ಏನಾದ್ರು ಈ ತರ ಆಲ್ರೆಡಿ ಪ್ಲಾನ್ ಮಾಡಿದ್ದೆ, ಏನಾದ್ರು ಹೋಗ್ಬೇಕು, ಏನಾದ್ರು ಶಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೇನೆ ಸೇಮ್ ಟು ಎಸ್ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು ಮಾಡಿದ್ದು. ಸೊ ಆಲ್ರೆಡಿ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಪನ್ನೀರ್ ಮಂಚೂರಿಯನ್ ನಾನು ಆರ್ಡರ್ ಮಾಡಿದೆ. ಅವನಿಗೆ ಕಿಜಿ ಬಿರಿಯಾನಿನ ಆರ್ಡರ್ ಮಾಡಿದ್ದೀನಿ. ಅವ್ನಿಗೆ ಹೆಂಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅದು ನನಗೆ ಗೊತ್ತಿಲ್ಲ. ನೋಡೋಣ. ಇದು ಕೇರಳ ರೆಸ್ಟೋರೆಂಟು. ಫುಡ್ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರಣ್ಯಪುರದಲ್ಲಿ ಇದೆ ಇದು. ನೋಡೋಣ. ಅವ್ನು ತಿಂದ್ಮೇಲೆ ಅವನು ಏನು ಒಪಿನಿಯನ್ ಹೇಳ್ತಾನೆ ಅನ್ನೋದನ್ನ ಕೂಡ ಕೇಳೋಣ. ಓಕೆ, ಟೇಸ್ಟ್ ಮಾಡೋ. ಪನ್ನೀರ್ ಮಂಚೂರಿಯನ್ ಇದು. ಸೊ ಗೈಸ್, ಆಲ್ರೆಡಿ ನಾನು ಹೇಳಿರೋ ಹಂಗೆ ನಾನು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಪನ್ನೀರ್ ಮಂಚೂರಿಯನ್ ಆರ್ಡರ್ ಮಾಡಿದ್ದೆ. ಜಸ್ಟ್ ಅದು ಕೂಡ ಬಂತು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಈ ಒಂದು ರೆಸ್ಟೋರೆಂಟಲ್ಲಿ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಮಂಚೂರಿಯನ್ನು. ಸೊ ಅವನು ಕಿಜಿ ಬಿರಿಯಾನಿ ಆರ್ಡರ್ ಮಾಡಿದ್ದ, ಅದನ್ನ ಬಂದಿಲ್ಲ. ಅದನ್ನು ತಿನ್ನಲು ಅವನು ಹೇಗಿದೆ ಅಂತ ಹೇಳ್ತಾನೆ. ಸೊ ರೆಸ್ಟೋರೆಂಟ್ ಅಂತೂ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಕಿಜಿ ಬಿರಿಯಾನಿ ರಾಜಾ, ಇದೇ ಏನಂತ ಕೇಳ್ತಾ ಇದ್ದಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹೆಂಗೆ ಇಪ್ಪ ಕಿಜಿ ಬಿರಿಯಾನಿ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇದು ಆಕ್ಚುಲಿ ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಶಾಪಿಂಗ್ ಅಂತ ಇವನು ಚೂಸ್ ಮಾಡಿದ್ದು. ಸೊ ಇಲ್ಲಿಂದ ಜುಡಿಯೋ ನಮ್ಗೆ ನಿಯರ್ ಇದೆ. ಸೊ ಹಾಗಾಗಿ ಜುಡಿಯೋಗೆ ಹೋಗೋಣ. ಆಮೇಲೆ ಹೋಗ್ತಾ ಅಲ್ಲಿ ಹೋಗಿ ಮತ್ತೆ ಏನೇನು ಶಾಪಿಂಗ್ ಮಾಡ್ತಾನೋ ಅದನ್ನೆಲ್ಲ ಕೊಡಿಸ್ತೀನಿ. ಏನು ಇಷ್ಟ ಆಗುತ್ತೋ ಅದೆಲ್ಲ. ಇಲ್ಲ ಇಲ್ಲಿ ಸೈಡ್ ಹೋಗು. ಇಲ್ಲ ಹಾಂ. ಸೊ ಜುಡಿಯೋಗೆ ಬಂದ್ವಿ. ಸೈಜ್ ಇಲ್ಲ. ಟ್ರೈಮಿ ಅಂತ ಇದೆ. ಟ್ರೈಮಿ ಅಂತ ಕೊಟ್ಟಾರೆ. ಈ ಕೆಳಗಡೆ ಟ್ರೈಮಿ ಅನ್ಕೊಂತ ಅಂತ ನಿಂತಾಳು. ಬರೀ ಇಂಥದೆಯಾ? ಓಕೆ, ನೋಡೋಣ ಜಲ್ಲಿ. ಸೊ ಗೈಸ್, ಆಲ್ರೆಡಿ
ಹೊರಗಡೆ ಹೋಗಿ ರೆಸ್ಟೋರೆಂಟ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಜುಡಿಯೋಗೆ ಹೋಗಿ ಅಲ್ಲಿ ಡ್ರೆಸ್ನ ನೋಡ್ಕೊಂಡು ಇವನೊಂದು ಯಾವ್ದು ಸ್ವೆಟ್ ಶರ್ಟ್, ಅದೊಂಥರ ಸ್ವೆಟ್ ಶರ್ಟ್ ತರ ಇದೆ, ಅದನ್ನ ತಗೊಂಡ. ಹಾಗೆ ಪ್ಯಾಂಟ್ ಅವ್ನಿಗೆ ಇಷ್ಟ ಆಗ್ಲಿಲ್ಲ, ಸೊ ಅದನ್ನಲ್ಲೇ ಬಿಟ್ಟು. ಸೊ ಇವಾಗ ಅವನು ಓರಿಯನ್ ಮಾಲ್ ನೋಡಿಲ್ಲ, ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗೆ ಅಲ್ಲಿಗೆ ಹೋಗಿ ಏನ್ ಮಾಡ್ತೀವಿ ಅನ್ನೋದನ್ನ ಕೂಡ ನೋಡ್ತೀವಿ. ಇವಾಗ ಫ್ರೆಶ್ ಅಪ್ ಆಗ್ಬೇಕು. ಆಲ್ರೆಡಿ ಟೈಮು ಎಷ್ಟಾಗಿದೆ, 6 o'clock ಆಗಿದೆ. ಸೊ ಇಲ್ಲಿಂದ ಬೈಕಲ್ಲಿ ಏನು ಹೋಗಲ್ಲ, ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತೀವಿ. ಕ್ವಿಕ್ಕಾಗಿ ಇಬ್ರು ರೆಡಿ ಆಗ್ತೀವಿ. ರೆಡಿ ಆಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಸೊ ನಾವು ಕೂಡ ರೆಡಿಯಾಗಿ ಒರೈನ್ ಮಾಲ್ಗೆ ಹೋಗಕ್ಕೆ ರೆಡಿ ಆದ್ವಿ. ಸೊ ಇಲ್ಲಿ ನಮ್ಮ ಮನೆಯಿಂದ ಒರೈನ್ ಮಾಲ್ಗೆ ಜಸ್ಟ್ 15 to 20 minutes ಅಷ್ಟೇನೆ. ಸೊ ಹೋಗಿ ಆಲ್ರೆಡಿ ಈವ್ನಿಂಗ್ ಆಗಿತ್ತು, 7 o'clock ಆಗಿತ್ತು. ಹಾಗೇನೆ ಒಂದು ಲೇಕ್ ಹತ್ರ ಹೋಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ಹಾಗೇನೆ ಫುಲ್ ಒಂದು ರೌಂಡ್ ಒರೈನ್ ಮಾಲ್ ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ನಾವು ಹೋಗಿದ್ದೆ ಫುಡ್ ಕೋರ್ಟ್ಗೆ. ಅಲ್ಲಿ ಗೋ ಪಿಜ್ಜಾ ನಾನು ಫಸ್ಟ್ ಟೈಮ್ ನೋಡಿದ್ದು ಕೂಡ ಅಲ್ಲೇನೆ. ಹಾಗೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಒಂದು ಮಶ್ರೂಮ್ ಚೀಸ್ದು ಒಂದು ಪಿಜ್ಜಾನ ತಗೊಂಡೆ ಟೇಸ್ಟ್ ಮಾಡೋಣ ಅಂತ ಹೇಳಿ. ನಾನು ಡಾಮಿನೋಸ್ ಹಾಗೇನೆ ಪಿಜ್ಜಾ ಹಟಲ್ಲೆಲ್ಲ ತಿಂದಿದ್ದೆ, ಬಟ್ ಇಲ್ಲಿ ಅದು ಗೋ ಪಿಜ್ಜಾ ಅಲ್ಲಿ ಮಾತ್ರ ತಗೊಂಡ್ಮೇಲೆ ತುಂಬಾನೇ ಇಷ್ಟ ಆಯಿತು. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಟೈಮ್ ಕೂಡ ಗೋ ಪಿಜ್ಜಾ ಅಲ್ಲೇನೆ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಪಿಜ್ಜಾ ಎಲ್ಲ ತಿನ್ಕೊಂಡಾದ್ಮೇಲೆ ನಾವು ಹೊರಟಿದ್ದೆ ಎಲ್ವೆನ್ ಬೇಕ್ ಹೌಸ್ಗೆ. ಅಲ್ಲಿ ಕೇಕ್ ಮತ್ತೆ ಐಸ್ ಕ್ರೀಮ್ ಎಲ್ಲ ಇತ್ತು. ಸೊ ಅವನು ಕೂಡ ಐಸ್ ಕ್ರೀಮ್ ತಿನ್ಲಿಲ್ಲ, ಕೇಕ್ ತಗೊಂಡ. ಸೊ ನಾನೇನು ಮಾಡಿದೆ, ಐಸ್ ಕ್ರೀಮ್ ಅಲ್ಲಿ 2 ಫ್ಲೇವರ್ಸ್ನ ತಗೊಂಡೆ. ಯಾವುದು ಅಂತಂದ್ರೆ ಗ್ರೀನ್ ಪಿಸ್ತಾ ಮತ್ತೆ ಆಲ್ಮಂಡ್ 2 ಮಿಕ್ಸ್ ಐಸ್ ಕ್ರೀಮ್ನ ನಾನು ತಗೊಂಡೆ. ಟೇಸ್ಟು ಕೂಡ ತುಂಬಾನೇ ಚೆನ್ನಾಗಿತ್ತು. ಕಂಪೇರ್ ಮಾಡಿದ್ರೆ ಬೇರೆ ಕಡೆ ತಿಂದಿರೋದಕ್ಕಿಂತ ಇಲ್ಲಿ ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಆದಮೇಲೆ ನನಗೆ ಬ್ಯಾಗ್ ಇಷ್ಟ ಆದರೆ ಒಂದು ಬ್ಯಾಗ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬ್ಯಾಗ್ ಏನು ನನಗೇನು ಕಲೆಕ್ಷನ್ಸ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಹಾಗೇನೆ ನೋಡಿಕೊಂಡು ಅಲ್ಲಿ ಮುಂದೆನೆ ಒಂದು ಟೆಡಿ ಟಾಯ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಚೋಟುಗೆ ಏನಾದರೂ ತಗೊಳ್ಳೋಣ ಅಂದ್ಕೊಂಡೆ. ಹಾಗೇನೆ ಒಂದೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ತುಂಬಾನೇ ಪ್ರೈಸ್ ತುಂಬಾನೇ ಹೈ ಅನ್ನಿಸ್ತು. ಸೊ ಹಾಗಾಗಿ ಅದನ್ನ ಅಲ್ಲೇ ಬಿಟ್ಟು ಆಮೇಲೆ ಒಂದು ನೆನಪಾಯ್ತು, ನಮ್ಮ ಮನೇಲಿ ಯಾರ್ಯಾರು ಹೇಗಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಈ ಟಾಯ್ ಬಂದ್ಬಿಟ್ಟು ಇದು ನಮ್ಮ ಸೇಮ್ ನಮ್ಮ ಅಣ್ಣನ ಥರನೇ ಇದೆ. ಹಂಗೆ ಇಲ್ಲಿ ಲಿಟ್ಲ್ ಒಂಥರ ಚೋಟು ಇಷ್ಟೇನೆ ಇರೋದು. ಸೊ ಹಾಗಾಗಿ ಅದು ಕ್ಯೂಟ್ ಆಗಿತ್ತು. ಸೊ ಇದನ್ನು ಕೂಡ ನೋಡ್ಕೊಂಡು ನಾವು ಹೊರಟಿದ್ದೆ. ಅಗೇನ್ ಲೇಕ್ ಹತ್ರ ಮತ್ತೊಂದ್ಸರಿ ಹೋದ್ವಿ. ಹರಿವ ನದಿಯಂತೆ ಬದುಕಬೇಕು, ಎಷ್ಟೇ ಅಡೆತಡೆಗಳು ಬಂದರೂ ಮುನ್ನುಗ್ಗುತ್ತಿರಬೇಕು. ಸೊ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಲವ್ ಯು ಆಲ್.